ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಸರ್ಕಾರ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸದನದಲ್ಲಿ ಪ್ರತಿಪಕ್ಷಗಳನ್ನ ಕಟ್ ಹಾಕೋದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು. ಇವತ್ತು ಕ್ಯಾಬಿನೆಟ್ ಸಭೆ ಇದೆ. ಬಳಿಕ ಸಚಿವರ ಸಭೆಯನ್ನು ಕರೆದಿದ್ದಾರೆ ಸಿಎಂ. ಕ್ಯಾಬಿನೆಟ್ ಹಾಲ್ನಲ್ಲೇ ಸಚಿವರ ಸಭೆ ನಡೆಯುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಏನು ಚರ್ಚೆ ಮಾಡ್ತಾರೆ? ಅಧಿವೇಶನದ ಸಿದ್ಧತೆ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಪ್ರತಿಪಕ್ಷಗಳ ಅಸ್ತ್ರಗಳಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅನ್ನೋದು. ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಎಲ್ಲರೂ ಸಿದ್ಧ ಆಗಿ ನಿಮ್ಮ ಇಲಾಖೆಗೆ ನೀವು ಜವಾಬ್ದಾರಿ ನೀವು ಉತ್ತರ ಕೊಡಬೇಕು. ಪ್ರತಿಪಕ್ಷಗಳ ಕೈ ಮೇಲಾಗುವುದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ರೈತರ ಸಮಸ್ಯೆ, ಮೆಕ್ಕೆಜೋಳದ ಬಗ್ಗೆ ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಇಲಾಖೆಗಳಲ್ಲಿನ ಸಮಸ್ಯೆಗಳ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಈ ಬಗ್ಗೆ ಸಚಿವರಿಗೆ ಸಲಹೆ ಸೂಚನೆಯನ್ನು ನೀಡಲಿದ್ದಾರೆ ಸಿಎಂ. ಅಧಿವೇಶನ ಬಂತಲ್ಲ, ಅಧಿವೇಶನ ಅಂತ ಅಂದಾಗ ಸರ್ಕಾರದ ಕೆಲವೊಂದಷ್ಟು ನ್ಯೂನತೆಗಳನ್ನು, ಕುಂದುಕೊರತೆಗಳನ್ನು, ಸರ್ಕಾರದಿಂದ ಆದಂಥ ಎಡವಟ್ಟುಗಳನ್ನು ಇವುಗಳನ್ನು ಪ್ರಸ್ತಾಪಿಸಿ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ವಿಪಕ್ಷಗಳು ಮಾಡುತ್ತೆ. ಸೊ ಅದಕ್ಕೇನೆ ವಿಪಕ್ಷಗಳಿಗೆ ನಾವು ಆಹಾರ ಆಗಬಾರ್ದು, ಅಸ್ತ್ರ ಆಗಬಾರ್ದು. ಅವ್ರಿಗೇನೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ತಯಾರಾಗಿರಬೇಕು. ಅದಕ್ಕೆ ಇಲಾಖಾವಾರು ಯಾವ್ಯಾವ ಇಲಾಖೆಯ ಸಚಿವರುಗಳಿಗಿದ್ದಾರೆ, ಉಸ್ತುವಾರಿ ಸಚಿವರುಗಳಿದ್ದಾರೆ, ಜಿಲ್ಲಾವಾರು ಎಲ್ಲರೂ ನಿಮ್ಮ ಇಲಾಖೆಯ ಬಗ್ಗೆ ಗಮನ ಹರಿಸಿ, ಮಾಹಿತಿ ಪಡ್ಕೊಳ್ಳಿ. ಕೇಳಿದ್ದಕ್ಕೆಲ್ಲದಕ್ಕೂ ಸರಿಯಾಗಿ ಉತ್ತರವನ್ನು ಕೊಡಿ ಅಂತ ಸದನದಲ್ಲಿ ಪ್ರತಿಪಕ್ಷವನ್ನು ಉತ್ತರ ಕೊಡೋದ ಮುಖಾಂತರವಾಗಿ ನಾವು ಕಟ್ ಹಾಕಬೇಕು. ಅದಕ್ಕೆ ನಾವೇನು ತಯಾರಿ ಮಾಡ್ಕೊಳ್ಬೇಕು ಆ ತಯಾರಿಯನ್ನು ಮಾಡ್ಕೊಳ್ಳೋಣ ಅನ್ನುವ ಸೂಚನೆಯನ್ನು ನೀಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಪಕ್ಷಗಳಿಗೆ ಒಂದೇ ಒಂದು ಅಸ್ತ್ರವನ್ನು ಕೂಡ ನಾವು ಬಿಟ್ಕೊಡ್ಬಾರ್ದು, ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಈಗಾಗಲೇ ವಿಪಕ್ಷಗಳು ಕೂಡ ಮೀಟಿಂಗ್ಗಳನ್ನೆಲ್ಲ ಮಾಡ್ಕೊಂಡಿದೆ. ಈ ಸರ್ಕಾರವನ್ನು ಯಾವ್ಯಾವ ವಿಚಾರದಲ್ಲಿ ನಾವು ಮುಜುಗರಕ್ಕೆ ಈಡು ಮಾಡ್ಬೋದು, ಇಕ್ಕಟ್ಟಿಗೆ ಸಿಲುಕಿಸ್ಬೋದು, ಯಾವ ವಿಚಾರವನ್ನು ಪ್ರಸ್ತಾಪಿಸಬಹುದು, ಇದರಿಂದ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಒಗ್ಗಟ್ಟಾಗಿ JDS ಮತ್ತು BJP ಒಗ್ಗಟ್ಟಾಗಿಯೇ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಇವ್ರಗಳ ಪ್ಲಾನು. ಸೊ ಅದೇ ರೀತಿಯಾಗಿ ಸರ್ಕಾರದಲ್ಲೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ.